ಎರಡನೇ ವಿಮಾನ ನಿಲ್ದಾಣ ಬೆಂಗಳೂರು ದಕ್ಷಿಣದಲ್ಲೇ ಆಗಲಿದ್ದು, ಊರುಗಳನ್ನು ಸ್ಥಳಾಂತರ ಮಾಡದಂತೆ ಜಾಗ ಹುಡುಕಲು ಸೂಚನೆ ನೀಡಲಾಗಿದೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಎರಡನೇ ವಿಮಾನ ನಿಲ್ದಾಣ ಸಂಬಂಧ ವಿಧಾನಸೌಧದಲ್ಲಿ ಇತ್ತೀಚೆಗೆ ನಡೆದ ಸಭೆ ಬಳಿಕ ಶಿವಕುಮಾರ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಎರಡನೇ ವಿಮಾನ ನಿಲ್ದಾಣ ಸಂಬಂಧ ಇದುವರೆಗೂ ಏನೆಲ್ಲ ಆಗಿದೆ ಎಂಬ ಪ್ರಸ್ತಾವನೆಯನ್ನು ನೀಡಿದ್ದಾರೆ. ಊರುಗಳು ಒಕ್ಕಲೆಬ್ಬಿಸದೆ ಗುಡ್ಡಗಳು ಇಲ್ಲದಿರುವ ಕಡೆ ಕಡಿಮೆ ಜಾಗದಲ್ಲಿ ತಾಂತ್ರಿಕವಾಗಿ ಕಾರ್ಯಸಾಧುವಾಗಿರುವ ಜಾಗ ನೋಡುವಂತೆ ಸೂಚಿಸಿದ್ದೇನೆ. ನಂತರ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸುತ್ತೇವೆ ಅಂತ ತಿಳಿಸಿದ್ದಾರೆ. ಯಾವ ಜಾಗದಲ್ಲಿ ಮಾಡಲಾಗುತ್ತೆ ಎಂದು ಕೇಳಿದಾಗ ಬಹುತೇಕ ಬೆಂಗಳೂರು ದಕ್ಷಿಣದಲ್ಲೇ ಆಗಲಿದೆ. ಈಗ ಕೊಟ್ಟಿರುವ ಪ್ರಸ್ತಾವನೆಗಳು ದಕ್ಷಿಣದ್ದೇ ಆಗಿವೆ. ಭೂಮಿ ಬೆಲೆ ಕಡಿಮೆ ಇರಬೇಕು, ಸರ್ಕಾರಕ್ಕೆ ಹೆಚ್ಚಿನ ಹೊರೆ ಆಗಬಾರದು ಅಂತ ತಿಳಿಸಿದ್ದಾರೆ. ಇದರ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರು 3 ಮಹತ್ವದ ಸೂಚನೆಗಳನ್ನು ನೀಡಿದ್ದಾರೆ. ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಊರುಗಳು ಒಕ್ಕಲೆಬ್ಬಿಸಬಾರದು, ಭೂಮಿ ಬೆಲೆ ಕಡಿಮೆಗೆ ಇರಬೇಕು, ಭೂಸ್ವಾಧೀನ ಸರ್ಕಾರಕ್ಕೆ ಹೊರೆ ಆಗಬಾರದು, ಕಡಿಮೆ ಜಾಗದಲ್ಲಿ ತಾಂತ್ರಿಕವಾಗಿ ಕಾರ್ಯಸಾಧು ಆಗಬೇಕು ಎಂದು ತಿಳಿಸಿದ್ದಾರೆ. ಇನ್ನು ಎರಡನೇ ವಿಮಾನ ನಿಲ್ದಾಣಕ್ಕೆ ಪ್ರಮುಖ ಜಾಗಗಳು ಯಾವ್ಯಾವುದು ಈಗಾಗಲೇ ಗುರುತಾಗಿವೆ ಅನ್ನೋದನ್ನು ನೋಡೋದಾದರೆ, ಮೊದಲನೇದಾಗಿ ಚೂಡಹಳ್ಳಿ ಅಂದರೆ ಕನಕಪುರ ರಸ್ತೆಯ ಮೈಸೂರು ರಸ್ತೆ ನಡುವೆ 4655 ಎಕರೆ ಜಮೀನು. ಎರಡನೇದಾಗಿ ಸೋಮನಹಳ್ಳಿ ಕನಕಪುರ ರಸ್ತೆ ಬನ್ನೇರುಘಟ್ಟ ಮಾರ್ಗ 4376 ಎಕರೆ ಜಮೀನು. ಇನ್ನು ಬೆಂಗಳೂರು ಎರಡನೇ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಕಾರಣವೇನು ಅಂತ ನೋಡೋದಾದರೆ, ಪ್ರಯಾಣಿಕರ ದಟ್ಟಣೆ ನಿರ್ವಹಣೆ. ಪ್ರಸ್ತುತ ಇರುವ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರ ಸಂಖ್ಯೆ ಮತ್ತು ವಿಮಾನಗಳ ಹಾರಾಟ ತೀವ್ರಗತಿಯಲ್ಲಿ ಹೆಚ್ಚಾಗುತ್ತಿದೆ. ಅಂದಾಜಿನ ಪ್ರಕಾರ 2033-35 ವೇಳೆಗೆ ಈ ನಿಲ್ದಾಣ ತನ್ನ ಗರಿಷ್ಠ ಸಾಮರ್ಥ್ಯವನ್ನು ಅಂದರೆ ವರ್ಷಕ್ಕೆ ಸುಮಾರು 9ರಿಂದ 10 ಕೋಟಿ ಪ್ರಯಾಣಿಕರಿಗೆ ತಲುಪಲಿದ್ದು, ಭವಿಷ್ಯದ ದಟ್ಟಣೆಯನ್ನು ನಿಭಾಯಿಸಲು ಈಗಲೇ ಪರ್ಯಾಯ ನಿಲ್ದಾಣದ ಸಿದ್ಧತೆ ಅನಿವಾರ್ಯವಾಗಿದೆ. ಇನ್ನು ಎರಡನೇದಾಗಿ ಪ್ರಯಾಣದ ಸಮಯ ಮತ್ತು ದೂರ. ಬೆಂಗಳೂರು ಭೌಗೋಳಿಕವಾಗಿ ಬಹಳ ವಿಸ್ತಾರವಾಗಿ ಬೆಳೆದಿದೆ. ದಕ್ಷಿಣ ಬೆಂಗಳೂರು ಅಂದರೆ ಉದಾಹರಣೆಗೆ ಎಲೆಕ್ಟ್ರಾನಿಕ್ ಸಿಟಿ ಕನಕಪುರ ರಸ್ತೆ ಬನಶಂಕರಿ ಅಥವಾ ಮೈಸೂರು ರಸ್ತೆ ಕಡೆಯಿಂದ ದೇವನಹಳ್ಳಿಗೆ ಹೋಗೋಕೆ ಟ್ರಾಫಿಕ್ನಲ್ಲಿ ಕನಿಷ್ಠ 2ರಿಂದ 3 ಗಂಟೆ ಬೇಕಾಗುತ್ತೆ. ದಕ್ಷಿಣ ಭಾಗದಲ್ಲಿ ಹೊಸ ನಿಲ್ದಾಣ ಆದರೆ ಪ್ರಯಾಣಿಕರ ಸಮಯ ಮತ್ತು ಶ್ರಮ ಎರಡೂ ಉಳಿಯುತ್ತೆ. ಇನ್ನು ಮೂರನೇದಾಗಿ ನಗರದ ಸಂಚಾರ ದಟ್ಟಣೆ ಕಡಿತ ಮಾಡೋದು. ಪ್ರಸ್ತುತ ವಿಮಾನ ನಿಲ್ದಾಣಕ್ಕೆ ಹೋಗುವ ಎಲ್ಲ ವಾಹನಗಳು ಉತ್ತರ ಬೆಂಗಳೂರಿನ ಕಡೆಗೆ ಚಲಿಸಬೇಕಿರೋದ್ರಿಂದ ಆ ಭಾಗದಲ್ಲಿ ಭಾರೀ ಟ್ರಾಫಿಕ್ ಉಂಟಾಗ್ತಾ ಇದೆ. ಎರಡನೇ ನಿಲ್ದಾಣ ನಿರ್ಮಾಣವಾದರೆ ವಾಹನ ದಟ್ಟಣೆ ವಿಭಜನೆಯಾಗಿ ನಗರದ ಟ್ರಾಫಿಕ್ ಸಮಸ್ಯೆ ಸ್ವಲ್ಪ ಕಡಿಮೆ ಆಗಬಹುದು ಅನ್ನೋದು ಸದ್ಯದ ಉದ್ದೇಶ. ಒಟ್ಟಾರೆ ಬೆಂಗಳೂರಿಗೆ ಎರಡನೇ ವಿಮಾನ ನಿಲ್ದಾಣ ಅಗತ್ಯವಿದೆ ಅನ್ನೋದು ಸರ್ಕಾರದ ವಾದ. ಮುಂದೇನಾಗುತ್ತೆ ಕಾದು ನೋಡಬೇಕಾಗಿದೆ.